ವೆಲ್ಕಮ್ ಟು ಸಿದ್ಧಶ್ರೀ ಜಿ ಕೆ ಚಾನಲ್. ಸೊ ಈ ಒಂದು ದಿನ ನಾವು ಎಲ್ಲ ಬೋಧನಾ ಶಾಸ್ತ್ರಕ್ಕೂ ಅಂದರೆ ಕನ್ನಡ, ಇಂಗ್ಲೀಷು ಮತ್ತು ಗಣಿತ, ವಿಜ್ಞಾನ ಎಲ್ಲ ಒಂದು ಪೆಡಗಾಗಿಗೂ ಸಹ ಈ ಒಂದು ಪಾಠ ಯೋಜನೆ ಅತಿ ಮುಖ್ಯ ಅಂತಲೇ ಹೇಳಬಹುದು. ಈ ಒಂದು ತರಗತಿಯಲ್ಲಿ ನಾವು ಪಾಠ ಯೋಜನೆ, ಘಟಕ ಯೋಜನೆಯ ಕುರಿತು ಅಧ್ಯಯನ ಮಾಡೋಣ. ಮತ್ತು ಇದರಲ್ಲಿ ಬರುವ ಹಂತಗಳು ಸಹ ಇದರ ಮೇಲೂ ಸಹ ಹಲವಾರು ಬಾರಿ ಪ್ರಶ್ನೆಗಳನ್ನು ಸಹ ಕೇಳಿದಾರಂತಲೇ ಹೇಳ್ಬೋದು. ಮೊದಲನೇದಾಗಿ ಪಾಠ ಯೋಜನೆ ಎಂದರೇನಂತ ತಿಳ್ಕೊಂಬರ್ರಿ. ನಾವು ದಿನನಿತ್ಯ ಡೈಲಿ ನಾವು ಕ್ಲಾಸಲ್ಲಿ ನಮ್ಮ ಶಿಕ್ಷಕರು ಬಂದು ಪಾಠ ಮಾಡ್ತಾರಲ್ಲ, ಸೊ ಅದು ಪಾಠ ಯೋಜನೆ. ಬಟ್ ಅದು ಯಾವ ರೀತಿಯಾಗಿ ಅವರು ಮಂಡನೆ ಮಾಡ್ತಾರಂದರೆ, ಒಂದು ನಿರ್ದಿಷ್ಟ ಪಠ್ಯ ವಿಷಯವನ್ನು, ಯಾವುದೇ ಒಂದು ವಿಷಯವಾಗಲಿ ಈ ಒಂದು ನಿರ್ದಿಷ್ಟ ಪಠ್ಯ ವಿಷಯವನ್ನು ಮತ್ತು ನಿರ್ದಿಷ್ಟ ಅವಧಿಯಲ್ಲಿ ಅಂದರೆ ಎಷ್ಟು ಅವರ್ ತಗೋತಾರ, 45 ಮಿನಿಟ್ ಅಥವಾ 30 ಮಿನಿಟ್, ಮಿನಿಮಮ್ 45 ಮಿನಿಟ್ಸೇ ಇರ್ತದೆ. ಮತ್ತು ನಿರ್ದಿಷ್ಟ ತರಗತಿಗೆ ಅಂದರೆ ಯಾವ ತರಗತಿಗೆ ತರಗತಿಗೆ ಒಂದು ವಿಷಯವನ್ನು ಮಂಡನೆ ಮಾಡಲಿಕ್ಕೆ ಬರೋಂಗಿಲ್ಲ. ಯಾವುದೇ ಒಂದು ವಿಷಯವನ್ನು ತೆಗೆದುಕೊಂಡಾಗ ಅಂದರೆ 7ನೇ ತರಗತಿ ವಿಷಯವನ್ನು, ಆ ಒಂದು ನಿರ್ದಿಷ್ಟ ವಿಷಯವನ್ನು ನಿರ್ದಿಷ್ಟ ಅವಧಿಯಲ್ಲಿ ನಿರ್ದಿಷ್ಟ ತರಗತಿಗೆ ಬೋಧನೆ ಮಾಡಲು ಮಾಡಿಕೊಂಡಿರುವ ಒಂದು ಪೂರ್ವ ಸಿದ್ಧತೆಯೇ ಪಾಠ ಯೋಜನೆ. ಅಂದರೆ ನಾವು ಯಾವುದೇ ಒಂದು ತರಗತಿಗೆ ಹೋಗಬೇಕಿದ್ದರೆ ಬಿಫೋರು ಆ ತರಗತಿಯ ಅವಧಿ ಮತ್ತು ಆ ತರಗತಿಗೆ ಬೋಧನೆ ಯಾವ ರೀತಿಯಾಗಿ ಮಾಡಬೇಕು, ಯಾವ ವಿಷಯ ತಗೋಬೇಕು, ಎಷ್ಟು ನಿಮಿಷ ಹೇಳಬೇಕು ಅಂಬುದನ್ನು ನಾವು ಪೂರ್ವ ಸಿದ್ಧತೆಯಾಗಿ ಯೋಜನೆ ಮಾಡ್ಕೊಂಡು ಹೋಗ್ತೀವಲ್ಲ, ಅದಕ್ಕೆ ಏನಂತ ಕರಿತೀವಿ ಅಂದರೆ ಪಾಠ ಯೋಜನೆ ಅಂತ ಕರಿತೀವಿ. ನೆಕ್ಸ್ಟ್ ಬರುವುದು ಘಟಕ ಯೋಜನೆ. ಅಂದರೆ ಪಾಠ ಯೋಜನೆ ಒಂದು ನಿರ್ದಿಷ್ಟ ಅವಧಿ ಮಾತ್ರ ಬೋಧಿಸ್ತೀವಿ, ಅದು ಪಾಠ ಯೋಜನೆ ಆಯಿತು. ಅಂದರೆ ಈ ಒಂದಿನ 45 ಮಿನಿಟ್ಸಿಂದ ಅದಂದರೆ ನಾವು ನಿನ್ನೆನೇ ಏನು ಮಾಡ್ತೀವಿ, ಆ ಒಂದು ತರಗತಿಗೆ ಎಲ್ಲ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ಈ ಒಂದು ಪಾಠ ಯೋಜನೆ ಮಾಡ್ತೀವಿ. ಸೊ ಅದೇ ರೀತಿ ಇಲ್ಲಿ ಘಟಕ ಯೋಜನೆ ಅಂದರೆ ಒಂದು ಘಟಕವನ್ನು ಫುಲ್ ತೆಗೆದುಕೊಂಡು ಹೇಳುವುದು ಘಟಕ ಯೋಜನೆ. ಪಾಠ ಯೋಜನೆ ಅಂದರೆ ಓನ್ಲಿ 1 ಡೇಗೆ ಅಷ್ಟೇ ಸೀಮಿತ ಅಂತ ಹೇಳ್ಬೋದು. ಸೊ ಘಟಕ ಯೋಜನೆ ಅಂದರೆ ಏನಂತಂದರೆ, ಒಂದು ನಿರ್ದಿಷ್ಟ ಘಟಕಕ್ಕೆ ಸಂಬಂಧಿಸಿದಂತೆ ತಯಾರಿ ನಡೆಸಿರುವ ಯೋಜನೆಯೇ ಘಟಕ ಯೋಜನೆ. ಫಾರ್ ಎಕ್ಸಾಂಪಲ್, ಈಗ ನೀರು ಅಂತ ಒಂದು ಕ್ಲಾಸಿಗೆ ಪಾಠ ಇರೋದು ಅಂತಂದರೆ, ಆ ನೀರು ಎಷ್ಟು ಅವಧಿಗಳಲ್ಲಿ ಮುಗಿಸ್ಬೇಕು, ಮಿನಿಮಮ್ ಒಂದು 5 ಕ್ಲಾಸ್ ಆಗ್ತಾವೆ ಅಂತ ತಿಳ್ಕೊರಿ. ಒಂದು ದಿನ ನೀರಿನ ಬಗ್ಗೆ ಹೇಳೋದು, ನೀರಿನ ವಿಧಗಳು, ನೀರಿನಲ್ಲಿ ಗಡಸು ನೀರು, ಮೆದು ನೀರು, ಅದರಲ್ಲಿ ಯಾವ ರಾಸಾಯನಿಕ ಇರ್ತಾವೆ, ಈ ರೀತಿಯಾಗಿ ನಾವು ಒಂದು ಫುಲ್ಲು ನೀರಿನ ಫುಲ್ ಘಟಕದ ಬಗ್ಗೆ ಮಿನಿಮಮ್ 4 ಕ್ಲಾಸ್ನಲ್ಲಿ ಹೇಳ್ತೀವಲ್ಲ, ಅಂದರೆ ಆ ಒಂದು 4 ದಿನದ ತಯಾರಿ ನಡೆಸ್ತೀವಲ್ಲ, ಅದಕ್ಕೆ ಏನಂತೀವಿ ಅಂದರೆ ಘಟಕ ಯೋಜನೆ. ಓನ್ಲಿ 1 ದಿನಕ್ಕೆ ಮಾಡುವುದು ಪಾಠ ಯೋಜನೆ. ಘಟಕ ಯೋಜನೆ ಅಂದರೆ ಮಿನಿಮಮ್ 4-5 ದಿನಗಳ ಮುಂಚಿತವಾಗಿ ನಾವು ತಯಾರಿ ನಡೆಸ್ತೀವಲ್ಲ, ಅದಕ್ಕೆ ಏನಂತೀವಿ ಘಟಕ ಯೋಜನೆ ಅಂತ ಕರಿತೀವಿ. ಹಾಗಾದರೆ ಈ ಒಂದು ಘಟಕ ಯೋಜನೆಯಲ್ಲಿ ಬರುವ ಹಂತಗಳು, ಸೊ ಇದ್ರ ಮೇಲೆ TT ಮೇಲೆ ಕ್ವಶನ್ಸ್ ಬಂದವ. ಸೊ ಘಟಕ ಯೋಜನೆ ಹಂತಗಳು. ಮೊದಲನೇ ಹಂತ ಪೂರ್ವಜ್ಞಾನ. ಅಂದರೆ ಯಾವುದೇ ಒಂದು ಪಾಠ ಸ್ಟಾರ್ಟ್ ಮಾಡಬೇಕಿತ್ತಂದರೆ ನಾವು ಈ ಒಂದು ಪೂರ್ವಜ್ಞಾನವಾದ ಪರೀಕ್ಷೆಯನ್ನು ಮಾಡಿದ ನಂತರವೇ ನಾವು ಪಾಠದ ಪರಿಚಯವನ್ನು ಮಕ್ಕಳಿಗೆ ಮಾಡಿಸ್ಬೇಕತ್ತ. ಅಂದರೆ ಈಗ 6ನೇ ತರಗತಿಯಲ್ಲಿ ಒಂದು ನೀರು ಪಾಠ ಆದಂತಂದರೆ, ನಾವು ಹಿಂದಿನ ತರಗತಿಯಲ್ಲಿ 5ನೇ ತರಗತಿಯಲ್ಲಿ ಯಾವ್ಯಾವ ವಿಷಯಗಳನ್ನು ಅವರು ಕಲಿತಿದ್ದಾರೆ ಅಂತೇಳಿ ನಾವು ಒಂದು ಪೂರ್ವಜ್ಞಾನ ಮೌಲ್ಯಮಾಪನ ಮಾಡಿ ತದನಂತರ ನಾವು ಪಾಠದ ಪರಿಚಯವನ್ನು ಮಾಡಿಸಬೇಕು. ನೆಕ್ಸ್ಟ್ ಘಟಕದ ವ್ಯಾಪ್ತಿ ಹಾಗೂ ಮಹತ್ವ ಅಂತಂದರೆ, ಆ ಒಂದು ಪಾಠವನ್ನು ಪೂರ್ವಜ್ಞಾನ ಪರೀಕ್ಷಿಸಿದ ನಂತರ ಆ ಒಂದು ಪಾಠದ ವ್ಯಾಪ್ತಿ ಮತ್ತು ಅದರಿಗಿರುವ ಮಹತ್ವ. ಈಗ ನೀರಿನ ಮಹತ್ವ ಏನು, ನೀರು ಹೇಗೆ ಅಳವಡಿಸಿಕೊಂಡಿದೆ, ಅದರ ಸೂತ್ರ ಏನು, ಈ ರೀತಿಯಾಗಿ ನಾವು ಅದರ ಮಹತ್ವವನ್ನು ತಿಳ್ಕೊತೀವಲ್ಲ, ಇದು 2ನೇ ಹಂತ ಅಂತ ಹೇಳ್ಬೋದು. ಪರಿಕಲ್ಪನೆ. ಯಾವುದೇ ಒಂದು ವಿಷಯಗಳನ್ನು ನಾವು ಮಹತ್ವ ವ್ಯಾಪ್ತಿಗಿಂತ ಮೊದಲು ಅದರ ಪರಿಕಲ್ಪನೆ ತಿಳ್ಕೊತೀವಲ್ಲ, ಅದು ಯಾವ ರೀತಿಯಾಗಿ ಹುಟ್ಕೊಳ್ತು ಅಂತೇಳಿ, ಸೊ ಅದುವೇ ಪರಿಕಲ್ಪನೆ. ನೆಕ್ಸ್ಟು ಬೋಧನಾ ಉದ್ದೇಶಗಳು. ಮಕ್ಕಳಿಗೆ ನಾವು ಯಾವುದೇ ಒಂದು ವಿಷಯವನ್ನು ಬೋಧಿಸುವಾಗ ಈ ಉದ್ದೇಶಗಳನ್ನು ಬರೆದುಕೊಂಡ ನಂತರ ನಾವು ಮಕ್ಕಳಿಗೆ ಪಾಠವನ್ನು ಬೋಧಿಸಬೇಕು. ಅಂದರೆ ಯಾವ ಉದ್ದೇಶಗಳನ್ನು ನಾವು ಮಕ್ಕಳಿಗೆ ನೀಡಬೇಕು, ಅಂದರೆ ಇದರಿಂದ ಅವರಿಗೆ ಯಾವ್ಯಾವ ಕೌಶಲ್ಯಗಳು ಮಕ್ಕಳಲ್ಲಿ ಬೆಳೆಸ್ತೀವಿ, ಜ್ಞಾನ, ತಿಳುವಳಿಕೆ ಮತ್ತು ಇದು ಅನ್ವಯ ಮತ್ತು ಕೌಶಲ್ಯ. ಅಂದರೆ ಮಕ್ಕಳಿಗೆ ನೀರಿನ ಉಳಿತಾಯದ ಬಗ್ಗೆ ಪಾಠ ಮಾಡಿದೆವು ಅಂದರೆ ಅದು ಅನ್ವಯ ಹೆಂಗಂತಂದ್ರೆ, ಎಲ್ಲಾದರೂ ನೀರು ವೇಸ್ಟ್ ಆಗ್ಲತ್ತಿತ್ತಂದರೆ ಹೋಗಿ ಅವ್ರು ಏನು ಮಾಡಬೇಕು, ಆಫ್ ಮಾಡಬೇಕು. ಈ ರೀತಿಯಾಗಿ ಅವರು ಅನ್ವಯ ಮಾಡ್ಕೊಳ್ತಾರಲ್ಲ, ಈ ಒಂದು ಉದ್ದೇಶಗಳನ್ನು ಇಲ್ಲಿ ಈಡೇರಿಸ್ತದಂತಲೇ ಹೇಳ್ಬೋದು. ಪೀಠೋಪಕರಣ ಅಂದರೆ ನಾವು ಒಂದು ಘಟಕ ಯೋಜನೆ ಮಾಡುವಾಗ ಹಲವಾರು ಚಟುವಟಿಕೆಗಳನ್ನು ಮಾಡಿಸ್ಬೇಕಾಗ್ತದೆ ಮಕ್ಕಳಿಗೆ. ಸೊ ಹಾಗಾಗಿ ನಾವು ಅನೇಕ ಉಪಕರಣಗಳನ್ನು ಬಳಸಿಕೊಂಡು ಮಕ್ಕಳಿಗೆ ಘಟಕ ಯೋಜನೆಯನ್ನು ಮಾಡಬೇಕು. ನೆಕ್ಸ್ಟು ಕಲಿಕಾ ಚಟುವಟಿಕೆಗಳು.
ಚಟುವಟಿಕೆಗಳಂದರೆ ಯಾವುದೇ ಒಂದು ಚಟುವಟಿಕೆ ಮೂಲಕನೇ ಕಲಿಸಿದಾಗ ಮಾತ್ರ ಅದು ಮಕ್ಕಳಲ್ಲಿ ನೆಲೆಗೊಳ್ಳುತ್ತದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಮೌಲ್ಯಮಾಪನ. ಸೊ ಯಾವುದೇ ವಿಷಯಗಳನ್ನು ಬೋಧಿಸಿದ ನಂತರ ಈ ಎಲ್ಲ ಚಟುವಟಿಕೆಗಳನ್ನು ಉಪಯೋಗಿಸಿಕೊಂಡ ನಂತರವೇ ನಾವು ಅವರಲ್ಲಿ ಎಷ್ಟು ರೀತಿಯಾದ ಕಲಿಕೆ ಅವರಲ್ಲಿ ಹುಟ್ಕೊಂಡದಲ್ಲ ಅಂತ ಚೆಕ್ ಮಾಡಬೇಕಿದ್ದರೆ ನಾವು ಏನು ಯೂಸ್ ಮಾಡಬೇಕು ಅಂದರೆ ಮೌಲ್ಯಮಾಪನ ಯೂಸ್ ಮಾಡಬೇಕು. ನೆಕ್ಸ್ಟ್ ಬರುವುದು ಸೂಚಿತ ಚಟುವಟಿಕೆ. ಅಂದರೆ ಈ ಒಂದು ಪಾಠ ಕೆಲವೊಂದು ಸೈನ್ಸ್ ಟೆಕ್ಸ್ಟ್ ಬುಕ್ನಲ್ಲಿ ಅವ್ರು ಕೊಟ್ಟಿರುವಂಥ ಚಟುವಟಿಕೆಗಳನ್ನು ಮಕ್ಕಳಿಗೆ ನಾವು ಮಾಡಿದಾಗ ಅವರಲ್ಲಿ ಆ ಚಟುವಟಿಕೆಗಳು ಉಳಿತಾವೆ ಅಂತಲೇ ಹೇಳ್ಬೋದು. ಮತ್ತು ಆಕಾರ ಗ್ರಂಥಗಳು. ಸೊ ಇದೇನು ರೆಫರೆನ್ಸ್ ಅಂದರೆ ಇನ್ನೂ ರೆಫರೆನ್ಸ್ ಬುಕ್ಕು ನಾವು ತೊಗೋಬೇಕಂತೇಳಿ ಅಲ್ಲಿ ಆ್ಯಡ್ ಮಾಡಿರ್ತೀವಿ. ಇನ್ನು ಯಾವ ಬುಕ್ ಓದೋದ್ರಿಂದ ಇನ್ನೂ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊತೀವಿ ಎಂಬುದು ಈ ಒಂದು ಘಟಕ ಯೋಜನೆಯ ಹಂತಗಳಾಗಿವೆ ಅಂತ ಹೇಳ್ಬೋದು. ಸೊ ಇಲ್ಲಿವರೆಗೆ ಈ ಕ್ಲಾಸ್ ನಿಮಗೆ ಇಷ್ಟ ಆಯಿತು ಅಂತಂದರೆ ನೀವು ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.